ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತರುಣ್ ಅವರೇ, ನಿಮ್ಮ ಕಣ್ಗಳಲ್ಲಿ ಇವತ್ತು ಸಿನಿಮಾ ಜರ್ನಿಯಲ್ಲಿ 40 ವರ್ಷಗಳನ್ನ ಪೂರೈಸಿರುವಂತಹ ಈ ಮೇರು ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗೆ ವಯಸ್ಸಾಗಿರೋಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳೋದಕ್ಕೆ ನೋಡಿ ಎಷ್ಟು ಹೆಂಗಿದೆ ನಮಗೆ. ಅಂಡ್ ನೀವು ಅವಾಗಿಂದ 40 ವರ್ಷ ಸಿನಿಮಾ ಜರ್ನಿ ಅಂತಿದೀವಿ. ಐ ಥಿಂಕ್ ಇಟ್ ಈಸ್ ನಾಟ್ ದಟ್ 40 years ಆಫ್ ಜರ್ನಿ, ಇಟ್ ಈಸ್ ಸಕ್ಸಸ್ಫುಲ್ 40 years ಆಫ್ ಜರ್ನಿ ವಾಟ್ ಸರ್ ಹಸ್ ಡನ್. ಅಂದ್ರೆ ನಾವು ಯಾವ ಇಯರ್ನ ಶುರು ಮಾಡಿರ್ತೀವಿ ಆ ಲೆಕ್ಕ ತಗೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ಬಟ್ ಬೀಯಿಂಗ್ ಸಕ್ಸಸ್ಫುಲ್ ಫಾರ್ 40 years, ಲಾಸ್ಟ್ ಇಯರ್ ಕೂಡ 2023 ನಲ್ಲಿ ಕೂಡ 24 ನಲ್ಲೂ ಶಿವಾಜಿ ಸೂರತ್ಕಲ್ಗೆ ಬೆಸ್ಟ್ ಆಕ್ಟರ್ ತಗೊಂತಾರೆ ಸರ್ ಅಂತಂದ್ರೆ ದ ಜರ್ನಿ ಇನ್ನು ಇಲ್ಲಿವರೆಗೂ ಹೆಂಗಿದ್ದಾರೆ ಅವರು ಅನ್ನೋದು ಪ್ರೂವ್ ಮಾಡ್ತಾ ಹೋಗುತ್ತೆ. ಅವ್ರ ಪಕ್ಕದಲ್ಲಿ ಕುತ್ಕೊಳ್ಳೋ ಅಷ್ಟು ನಾವು ಏನು ಅಚೀವ್ ಮಾಡಿಲ್ಲ ಅಂತಂದ್ರು ಅಲ್ಲಿ ಕುತ್ಕೊಳ್ಳೋದು ಅವಕಾಶ ನಮಗೆ ಸಿಕ್ಕಿದೆ, ಭಾಗ್ಯ ಸಿಕ್ಕಿದೆ. ಅದಕ್ಕೆ ಅವ್ರು ಒಪ್ಕೊಂಡಿರೋದಕ್ಕೋಸ್ಕರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು ತರುಣ್. ಸೊ ಶರಣ್ ಸರ್, ನೀವು ಹೇಳಿ ನಮ್ಮ ಪ್ರೀತಿಯ ರಮೇಶ್ ಸರ್ ಬಗ್ಗೆ. 10 ವರ್ಷ 100 ಸಿನಿಮಾಗಳು ಕ್ಯಾರೆಕ್ಟರ್ ಆಕ್ಟರ್ ಆಗಿ ಆಕ್ಟ್ ಮಾಡ್ತಿದ್ದೀನಿ. ಅಷ್ಟೂ ಜರ್ನಿಯಲ್ಲಿ ಇಬ್ಬರು ಹೀರೋಗಳ ಜೊತೆಯಲ್ಲಿ ನಾನು ಅತಿ ಹೆಚ್ಚು ಸಿನಿಮಾ ಮಾಡಿದ್ದೀನಿ ಅಂತಂದ್ರೆ ಅದು ಒಂದು ರಮೇಶ್ ಸರ್ ಅವ್ರ ಜೊತೆಯಲ್ಲಿ, ಇನ್ನೊಂದು ಶಿವಣ್ಣ ಅವ್ರ ಜೊತೆ. ಕಾಕತಾಳೀಯ ಏನು ಅಂತಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮರಾ ನೋಡಿದಂಥ ಸಿನಿಮಾದ ಹೀರೋ ರಮೇಶ್ ಸರ್. ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಜೊತೆಯಲ್ಲಿ ಸ್ಕ್ರೀನನ್ನು ನಾನು ಶೇರ್ ಮಾಡಿದ್ದೀನಿ ಅಂತಂತಂದ್ರೆ ಶರಣ್ ಈ ಜನ್ಮದಲ್ಲಿ ಏನಾದ್ರು ಪುಣ್ಯ ಮಾಡಿದ್ದಾನೆ ಅಂತಂದ್ರೆ ರಮೇಶ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ನೋ ಅಂಥದ್ದೇ ರೀ. ರಮೇಶ್ ಸರ್ ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ, ತೆರೆ ಹಿಂದೆನೂ ಕೂಡ ಹೀರೋ ಅವರು. 40-50 ಆಗಲಿ ಸರ್, 50-60 ಆಗಲಿ, 60-70 ಜಮಾಯಿಸ್ತಾ ಇರಿ ಅಷ್ಟೇ. ಆಲ್ ದಿ ಬೆಸ್ಟ್ ಸರ್, ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶರಣ್ ಸರ್. ನಿಶ್ವಿಕಾ, ಏನಿದು ಐ ಫೀಲಿಂಗ್ ಸೋ ನಾನು ಅದನ್ನೇ ಜಸ್ಟ್ ಹೇಳಕ್ಕಿದ್ದೆ ಸರ್. ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ, ನಿಮ್ಗೆ ಆಲ್ರೆಡಿ ತುಂಬಾ ಮುಜುಗರ ಆಗ್ತಾ ಇದೆ ಅಂತ. ಬಟ್ ಸರ್, ದಿಸ್ ಇಸ್ ಒನ್ ರೀಸನ್ ನಮಗೆ ನಿಮ್ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗ್ಲಿ, ಖುಷಿ ಹಂಚ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಸರ್. ಸರ್, ಯು ಆರ್ ಅ ಜೆಂಟಲ್ಮೆನ್ ಅಂಡ್ ವಿ ಆರ್ ಸೋ ಐ ಆಮ್ ಸೋ ಪ್ರಿವಿಲೇಜ್ ಟು ನೋ ಯು ಪರ್ಸ್ನಲಿ. ಟಿವಿಲಿ ನೋಡಿ ಬಾ ಎಂತ ಸೂಪರ್ ಸ್ಟಾರ್ ಅನ್ಕೊಂಡು ಇವತ್ತು ಅದೇ ಸೂಪರ್ ಸ್ಟಾರ್ ನನ್ನ ಒಂದು ಚಿಕ್ಕ ಫ್ರೆಂಡ್ಶಿಪ್ ಇದೆ ಅನ್ನೋದು ನನಗೆ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೋರ್ ಪವರ್ ಟು ಯು. ಆ್ಯಂಡ್ ಶರಣ್ ಸರ್ ಹೇಳ್ದಂಗೆ 40-50 ಆಗಲಿ 100 ಆಗಲಿ, ಆ 100 ಸಂಭ್ರಮನ ನಾವು ಇಷ್ಟೇ ಜೋರಾಗಿ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಶ್ವಿಕಾ. ಇನ್ನು ಪ್ರೇಮ ಮೇಡಮ್, ನಿಮ್ಮ ಹಾಗೂ ರಮೇಶ್ ಅವರ ಸಿನಿಮಾಗಳು ಅಂದ್ರೆ ಒಂಥರ ಹಿಟ್ ಕಾಂಬಿನೇಷನ್, ಒಂಥರ ಬ್ಲಾಕ್ ಬಾಸ್ಟರ್ ಹಿಟ್ಗಳು. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಓಮ್ ಹಿಟ್ ಆಗಿದ ತಕ್ಷಣ ನಮ್ಮೂರ ಮಂದಾರವೇ ಬಂತು. ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಅವಾಗ ಇವ್ರ ಜೊತೆ ಎಲ್ಲ ಮಾಡುವಾಗ ನನಗೆ ತುಂಬಾ ಭಯ ಆಗ್ತಾ ಇತ್ತು. ಎಲ್ಲರೂ ಕೋಆಪರೇಟ್ ಮಾಡಿದ್ರು ಆ ಮಂದಾರವೇಲಿ ನನಗೆ, ಅಂಡ್ ಎಸ್ಪೆಷಲಿ ರಮೇಶ್ ಸರ್. ಇಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತು, ಮಾಡಕ್ ಗೊತ್ತು ಇದೆ ಅವ್ರಿಗೆ ಅಂತ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು. ಅದು ಈಗಲೂ ಹಾಗೇ ಇದೆ ತಲೆಯಲ್ಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸರ್. ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ. ಐ ಆಮ್ ಸೋ ಲಕ್ಕಿ. ವೆರಿ ನೈಸ್. ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್. ಓಕೆ, ಇವರು ಹೇಳ್ಬಿಡಿ. ಇನ್ನ ತಾರಮ್ಮನ ಇದ್ದಾರೆ ಸರ್. ಇನ್ನೊಂದು 5 ನಿಮಿಷ ಸಹಿಸ್ಕೊಂಡ್ಬಿಡಿ ಸರ್. ಆ ಮಂದಹಾಸ ಹಾಗೆ ಇರ್ಲಿ. ಕನ್ನಡ ಚಿತ್ರರಂಗದ ನಿಜವಾದ ಜೆಂಟಲ್ಮ್ಯಾನ್ ಅಂದ್ರೆ ಅದು ರಮೇಶ್. ಭಗವಂತ ಒಬ್ಬೊಬ್ಬರಿಗೆ ಬೆಳ್ಳಿ ಭಿಕ್ಷೆ ಪಾತ್ರೆ, ಕೆಲವರಿಗೆ ಪರ್ಮನೆಂಟ್ ಭಿಕ್ಷೆ ಪಾತ್ರೆ ಇದೆಲ್ಲ ಕೊಟ್ಬಿಟ್ಟಿರ್ತಾರೆ. ಅದರಲ್ಲೆಲ್ಲ ನಾವು ಒಂಥರ ಕಲಾವಿದರಾಗಿ ಇಷ್ಟು ವರ್ಷ ಇದೀವಲ್ಲ, ಭಗವಂತ ಇಷ್ಟು ವರ್ಷ ನಮ್ಮನ್ನ ಹಿಂಗೂ ಕಾಪಾಡ್ತಿದೆಯಲ್ಲ, ಅದಕ್ಕೆ ಅವನಿಗೆ ಎಷ್ಟು ಸಲಾಮ್ ಹೇಳಿದ್ರು ಸಾಲದು. ತುಂಬಾ ಖುಷಿ ಆಗುತ್ತೆ ರಮೇಶ್ ಜಿ. ಥ್ಯಾಂಕ್ ಯು. ಅಮೂಲ್ಯ ಸರ್ ಬಗ್ಗೆ ಹೇಳುವಷ್ಟು ದೊಡ್ಡವ್ರು ನಾವು ಅಲ್ವೇ ಅಲ್ಲ. ಮಹಾಸಂಗಮದಲ್ಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ. ಅಂಡ್ ಇಟ್ ವಿಲ್ ಬಿ ಚೆರಿಶ್ಡ್ ಫಾರ್ ಎವರ್ ಸರ್. ಥ್ಯಾಂಕ್ ಯು ಸೋ ಮಚ್.